ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ಸ್ನ ಮಾಡಿ 3 ಡೇಸ್ ಆಗಿತ್ತು, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಸಖತ್ತು ಕೆಲಸ ಅನ್ನಿಸ್ತಿತ್ತು ಯಾಕೋ ಇವತ್ತು. ಯಾಕೆಂದರೆ ಮಳೆ ಬರೋಕ್ಕಿಂತ ಮುಂಚೆ ತುಂಬ ಗಾಳಿ ಬೀಸಿತ್ತಾ. ಸೊ ಆ ಟೈಮಲ್ಲಿ ನಮ್ಮದು ಶೀಟ್ ಮನೆ ಬೇರೆ. ಸೊ ಸೆಂಟ್ರಲ್ಲಿ ಫುಲ್ಲು ಗ್ಯಾಪ್ ಇರೋದ್ರಿಂದ ಶೀಟ್ ಮೇಲಿರೋದು ಫುಲ್ಲು ಧೂಳು, ರೆಕ್ಕೆ ಪುಕ್ಕ ಎಲ್ಲ ಫುಲ್ಲು ಬೆಡ್ ಮೇಲೆ ಬಿದ್ದಿತ್ತು. ಶೀಟ್ ಏನೋ ಫುಲ್ಲು ಕ್ಲೀನ್ ಆಯಿತು, ಬಟ್ ಬೆಡ್ ಮೇಲಂತೂ ಫುಲ್ಲು ಗಲೀಜಾಯಿತು. ನಮ್ಮ ರೂಮಲ್ಲ, ಬೆಡ್ರೂಮ್ ಇನ್ಕ್ಲೂಡ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆಲ್ಲ ಫುಲ್ಲು ಡಸ್ಟ್ ಆಗಿಬಿಟ್ಟಿದೆ. ಸೊ ಇದು ಒನ್ಸ್ ಮಾತ್ರ ಬರೋದಲ್ಲ, ಪ್ರತಿ ಸಲ ಗಾಳಿ ಬೀಸಿದಾಗೆಲ್ಲ ಬರೀ ಇದೆ ನಮ್ಮದು ಮನೆ ಬೆಡ್ರೂಮ್ ಪರಿಸ್ಥಿತಿಯಾಗಿರುತ್ತೆ. ಹಾಗಾಗಿ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೀಕ್ಲಿ ಟ್ವೈಸ್ ಅಂತೂ ನಾನು ಈ ಥರ ನೀಟಾಗಿ ಮಾಡ್ಕೊಳ್ಳೇಬೇಕು. ಸೊ ಸಿಂಪಲ್ಲಾಗೆ ಮೇಲ್ಗಡೆ ಒದ್ರುಕೊಳ್ತೀನಿ, ಬಟ್ ಧೂಳಂತೂ ವೀಕ್ಲಿ ಟ್ವೈಸ್ ಇಲ್ಲಿ ಬೆಡ್ರೂಮಲ್ಲಿ ಹೊಡಿತೀನಿ. ಸೊ ಬೇರೆ ಕಡೆ ಎಲ್ಲ ಏನು ತಿಂಗಳಿಗೆ ಒಂದು 15 ದಿನ ಆ ಥರ ಹೊಡ್ಕೊಳ್ತೀನಿ. ಕಿಚನ್ನು, ವೆರಂಡಾ ಆ ಥರ. ಬೆಡ್ರೂಮಲ್ಲಂತೂ ಒಂದು ವಾರಕ್ಕೆ 2 ಸಲ ಕ್ಲೀನ್ ಮಾಡ್ಕೊಳ್ಳೇಬೇಕು. ತುಂಬ ಡಸ್ಟ್ ಆಗಿಬಿಡತ್ತೆ ಇಲ್ಲಿ, ಆ ಒಂದು ಕಾರಣಕ್ಕಷ್ಟೇ. ಇನ್ನು ಹೇಗೋ ಧೂಳು ಹೊಡಿತಾ ಇದೆ ಬೆಡ್ರೂಮು. ಅದೇ ಟೈಮಲ್ಲೇ ಸ್ವಲ್ಪ ಕಿಚನ್ನು ಹಾಗೆ ಹೊಡ್ಕೊಳ್ಳೋಣ ಅಂತ ಹೇಳಿ ಕಿಚನಲ್ಲೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಕಿಚನಲ್ಲಿ ಏನು ಅಷ್ಟೊಂದು ಧೂಳು ಇರಲಿಲ್ಲ. ಸೊ ಅವಾಗವಾಗ ನಾನು ಮಾಡ್ಕೊಳ್ತಾ ಇರ್ತೀನಿ. ನಮ್ಮ ಕಿಚನಲ್ಲಿ ತುಂಬ ಬರೋದು ಗೆಸ್ಟ್ಗಳು ಇಲಿ ಜಿರಳೆಗಳು ತುಂಬ ಇರ್ತವೆ. ಯಾಕೆಂದರೆ ಇದು ಪಕ್ಕದ ಮನೆಯಿಂದನೂ ಸಹ ಬರ್ತಾ ಇದೆ. ಏನು ಹಾಕಿದ್ರೂ ಎಷ್ಟೋ ಇಲಿಗಳಿಗೆ ಪಾಯ್ಸನ್ ಹಾಕಿದ್ರೂ ಸೊ ಮನ್ಸು ಬರಲ್ಲ ಅದಕ್ಕೆ ಪಾಯ್ಸನ್ ಹಾಕೋದಕ್ಕೆ. ಬಟ್ ವಿಧಿ ಇಲ್ಲ, ಯಾಕೆಂದರೆ ಏನು ಎಲ್ಲ ಕಚ್ಚ ಅರ್ಧಂಬರ್ಧ ಬಿಡುತ್ತೆ, ಹಾಳು ಮಾಡುತ್ತೆ. ಸೊ ಮೇಲ್ಗಡೆ ಇರೋ ಪಾತ್ರೆಗಳನ್ನೆಲ್ಲ ಬೀಳಿಸುತ್ತೆ. ಸೊ ಬೇಜಾರಾಗ್ಬಿಡುತ್ತೆ. ಮಧ್ಯರಾತ್ರಿಯಲ್ಲೆಲ್ಲನೂ ಅಷ್ಟೇ ಮೇಲಿಂದ ಪಾತ್ರೆಗಳೆಲ್ಲ ಬೀಳಿಸ್ಬಿಡುತ್ತೆ. ಅಷ್ಟೊಂದು ಹಿಂಸೆ ಅನಿಸಿರುತ್ತೆ. ಆಗ ಒಂದು ಕಾರಣಕ್ಕೆ ಒಂದು ಪಾಯ್ಸನ್ ಹಾಕಿದ್ದೆ ಇಲ್ಲಿಗೆ. ಇನ್ನು ಅದು ಸತ್ತೋದ್ವು. ಆದರೂ ಮತ್ತೆ ಬೇರೆ ಇಲಿಗಳು ಮತ್ತೆ 1-2 ಸೇರಿಕೊಂಡಿದ್ದಾವೆ. ಹಾಕೋಕ್ಕೆ ಬೇಜಾರಾದರೂ ಬಟ್ ಬೇರೆ ಆಪ್ಷನ್ ಇಲ್ಲ ಅಷ್ಟೇ. ಇನ್ನು ಮೌಸ್ ಟ್ರ್ಯಾಪಿಗಂತೂ ಅದು ಸಿಗೋದೇ ಇಲ್ಲ. ಬೇಕಾದರೆ ಅದರೊಳಗೆ ಏನು ಟೊಮೊಟೊ ಹಣ್ಣು, ಬೇರೆ ಏನೇ ಬೋಂಡ ಏನಾದರೂ ಇಟ್ಟಿದ್ರು ಸೊ ಅದನ್ನು ತಿನ್ಕೊಂಡು ಹೋಗುತ್ತೆ ಹೊರತು ಅದರಲ್ಲಿ ಅದು ಬೀಳ್ತಿರ್ಲಿಲ್ಲ. ಸೊ ಯಾರಿಗೂ ಹೇಗೆ ಆಗಲಿ ಯಾವ ಪ್ರಾಣಿನೂ ಸಾಯಿಸಬೇಕು ಅಂತ ಇಂಟ್ರೆಸ್ಟ್ ಬರಲ್ಲ. ಕೆಲವೊಂದು ಜಿರಳೆ, ಮಸ್ಕಿಟೋ ಈ ಥರ ಇಲಿಗಳಿಗೆಲ್ಲ ಸಾಯಿಸ್ಬೇಕಂತಲೇ ಅನಿಸೋದು, ಬೇರೆ ಆಪ್ಷನ್ ಇಲ್ಲ ಅಷ್ಟೇ. ಇನ್ನು ಅದ್ರ ಜೊತೆಗೆ ವೆರಂಡದಲ್ಲೂ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಮ್ಮದು ಮನೆ ರೋಡ್ ಸೈಡ್ ಇರೋದ್ರಿಂದ ತುಂಬಾ ಧೂಳು ಕೂಡ್ತಾ ಇರುತ್ತೆ ಎಲ್ಲ ಕಡೆನೂ. ಈಗ ಟಿ ವಿ ಯೂನಿಟಲ್ಲಿ ನೋಡೋಕ್ಕೆ ಚೆನ್ನಾಗೇ ಕಾಣಿಸ್ತಾ ಇದೆ, ಬಟ್ ಹತ್ರ ಹೋಗಿ ನೋಡಿದ್ರೆ ಸಖತ್ತು ಟೆಸ್ಟ್ ಆಗಿಬಿಟ್ಟಿತ್ತು. ಇನ್ನು ಮೇಲ್ಗಡೆನೆಲ್ಲ ಫುಲ್ಲು ಆಯಿಲ್ ಥರ ಅಂಟ್ಕೊಂಡಂಗಿರತ್ತಲ್ಲ, ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಒಂದ್ಸಲ ನೀಟಾಗಿ ಒರೆಸಿ ಗುಡಿಸ್ಕೊಂಡೆ. ಇನ್ನು ಯಾರ ಮನೇಲೇ ಆಗಲಿ, ನಮ್ಮ ಮನೇಲಿ ಅಂತಲ್ಲ ಯಾರ ಮನೇಲೇ ಆಗಲಿ, ಟೆಡಿ ಬೇರ್ನ ಇಂಟೆನ್ಷನಾಗೆ ಡೆಕೋರೇಟಿವ್ ಅಂದರೆ ಒಂದು ಶೋ ಪೀಸಾಗಿ ಯಾರೂ ತೊಗೊಳ್ಳೋದಿಲ್ಲ. ಅಂದರೆ ಮಕ್ಕಳು ಆಟ ಆಡೋಕ್ಕೋಸ್ಕರ ಅಂತಲೇ ತೊಗೊಳ್ಳೋದು. ನಾವು ಆ ಒಂದು ರೀಸನ್ಗೆ ನನ್ನ ಮಗಳು ನನ್ನ ಮಗಳು ಹುಟ್ಟಿಗೆ 7 ವರ್ಷ ಆಯಿತು, ದೊಡ್ಡವಳು. ಸೊ ಅವಳಿಗೆ 7 ವರ್ಷ ನಡೀತಾ ಇದೆ. ಸೊ ಆ ಟೈಮಲ್ಲಿ ರೆಡ್ ಕಲರ್ ಟೆಡಿ ಬೇರ್ ತೊಗೊಂಡಿದ್ದು ಅವಳಿಗೆ ಆಟಾಡೋಕ್ಕೆ ಅಂತ ಹೇಳಿ. ಸಣ್ಣ ಪುಟ್ಟ ಪಾಪು ಏನು ಆಟಾಡುತ್ತೆ ಅಲ್ವಾ, ಅದನ್ನು ಇಟ್ಕೊಂಡು. ಸೊ ಈಗ ಕೇಳ್ತಾಳೆ, ಅದು ಕೊಡೋಕ್ಕೆ ನಮಗೆ ಮನಸ್ಸು ಬರಲ್ಲ, ಈಗ ಹಾಳು ಮಾಡಿಬಿಡ್ತೀವಿ ಅಂತ. ಈಗ ಆ ಒಂದು ಕಾರಣಕ್ಕೆ ಅದು ಶೋ ಪೀಸಾಗೆ ಉಳ್ಕೊಂಡಿರತ್ತೆ. ಸೊ ಅದನ್ನೆಲ್ಲ ಜೋಡಿಸಿ ಅದನ್ನೆಲ್ಲ ಧೂಳೊಡ್ದ್ವಿ, ಬಟ್ ಅದನ್ನು ಒಗ್ದು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗೆ ಡಸ್ಟ್ ಎಲ್ಲ ತೆಗೆದು ಕ್ಲೀನಾಗಿ ಅದನ್ನೇ ಒದ್ರಿ ಹಾಕಿದೆ. ಸೊ ಇವಾಗ ಹತ್ತಿ ಎಲ್ಲ ತೆಗೆದುಬಿಟ್ರೆ ಅದರೊಳಗಿರೋದೆಲ್ಲ ಅಲ್ಲೊಂದು ಇಲ್ಲೊಂದು ಬಿದ್ದಿರುತ್ತೆ. ಹಾಗಾಗಿ ಇನ್ನು ಒಂದು ಕಡೆಯಿಂದ ಕೆಲಸ ಮುಗೀತು. ಸೊ ಬೆಡ್ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಿ ಎಲ್ಲದನ್ನು ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗೆ ಎಲ್ಲ ಒಂದು ಸಲ ಕೈ ಹಾಕಿದ್ರೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ಬೇಕು ಅನಿಸುತ್ತೆ. ಸೊ ನನ್ನ ಟೈಮು ಆಗಲೇ 12:15 ಆಯಿತು. ಇನ್ನು ಹೊಟ್ಟೆ ತಾಳ ಆಗ್ತಿತ್ತಾ, ಸ್ವಲ್ಪ ತಿಂಡಿ ಏನಾದ್ರು ತಿನ್ಕೊಂಡು ಆಮೇಲೆ ಬೇಕಾದ್ರೆ ನೆಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಫೇಸ್ ವಾಶ್ ಮಾಡ್ಕೊಂಡು ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿಂಡಿಗೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಮತ್ತು ಕುರ್ಮಾ ಮಾಡಿದ್ದೆ. ಸೊ ಅದಕ್ಕೆ ಬೀಟ್ರೋಟ್ ಹಾಕಿದ್ರಿಂದ ಫುಲ್ಲು ಡಾರ್ಕ್ ರೆಡ್ ಆಗಿಬಿಟ್ಟಿದೆ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಸೊ ಬೀಟ್ರೋಟ್ನೆಲ್ಲ ತುರಿದು ಹಾಕಿ ಮಾಡ್ತೀನಿ ಪಲ್ಯ, ಬಟ್ ಮನೇಲಿ ಯಾರೂ ತಿನ್ನೋದಿಲ್ಲ, ಹಂಗೆ ಇರುತ್ತೆ ತಟ್ಟೆಯಲ್ಲಿ. ಸೊ ಈ ಥರ ಬೇರೆ ತರಕಾರಿನೂ ಹಾಕಿ ಅದನ್ನೇ ಕುರ್ಮಾ ಥರ ಮಾಡ್ತೀನಲ್ಲ, ಸೊ ಹಾಗೆ ತಿಂತಾರೆ. ಸೊ ಹಾಗಾಗಿ
ಇನ್ನು ನನ್ನ ಮಗಳು ಮುನ್ಸ್ಕೊಂಡು ಕೂತಿದ್ದಾಳೆ, ಯಾಕೆಂದರೆ ಅವಳಿಗೆ ಊರಿಗೆ ಕರ್ಕೊಂಡು ಹೋಗ್ಬೇಕು. ಸಣ್ಣ ಪಾಪುನ ಇಟ್ಕೊಂಡು ನಾನು ಅವಳಿಗೆ ಯಾವ ಊರಿಗೆ ಕರ್ಕೊಂಡು ಹೋಗಲಿ ಅಂದರೆ, ಇದಕ್ಕಿಂತ ಮುಂಚೆನೂ ಅವಳಿಗೆ ಎಲ್ಲೂ ಊರಿಗೆ ಕರ್ಕೊಂಡು ಹೋಗಿರಲಿಲ್ಲ. ಲೋಕಲ್ ಪ್ಲೇಸಲ್ಲೇ ನಮ್ಮ ಅತ್ತೆ ಮನೆ ಅಂದರೆ ನಮ್ಮಪ್ಪ ಅವ್ರ ತಂಗಿಯವರು ಇದ್ದಾರಲ್ಲ, ಸೊ ಅವ್ರ ಮನೆ ಕರ್ಕೊಂಡು ಹೋಗಿದ್ದೆ. ಸೊ ಅದು ಬಿಟ್ಟರೆ ತುಂಬ ದೂರ ಅಂದರೆ ಬೇರೆ ಕಡೆ ಬೆಂಗಳೂರು, ಮಂಗಳೂರು, ಮೈಸೂರು ಆ ಥರ ಎಲ್ಲ ಇದ್ದಾರೆ ರಿಲೇಟಿವ್ಸು. ಅಲ್ಲಿ ಅಷ್ಟೊಂದು ದೂರ ಎಲ್ಲ ಹೋಗಿಲ್ಲ. ಅವಳಿಗೆ ಟ್ರೈನಲ್ಲಿ ಹೋಗ್ಬೇಕಂತ ತುಂಬ ಆಸೆ ಆಗಿಬಿಟ್ಟಿದೆ. ನಾವು ಕರ್ಕೊಂಡು ಹೋಗ್ತಿಲ್ಲ, ಹಾಗಾಗಿ ಮುನ್ಸ್ಕೊಂಡಿದ್ಲು. ಸೊ ನಾನು ಹೇಳೋಷ್ಟು ಹೇಳಿದೆ, ತುಂಬ ಹೇಳೋಷ್ಟು ಇನ್ನೂ ಜಾಸ್ತಿ ಮಾಡ್ತಾರೆ, ಅವಳೇ ಸಮಾಧಾನ ಆಗ್ತಾಳೆ ಅಂತ ಬಿಟ್ಬಿಟ್ಟೆ. ಏಕೆಂದರೆ ಈಗ ಪಾಪು ಬೇರೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸಣ್ಣ ಮಗು ಅಲ್ವಾ. ಅಟ್ಲೀಸ್ಟ್ ಮಗು 1 ವರ್ಷ ಆದರೂ ಇದ್ದರೆ ಒಂಥರ, ಯಾರ ಮನೆಗೆ ಹೋದ್ರೂ ನಮ್ಮ ಮನೇಲಿ ಇದ್ದಿರೋ ಥರ ಫೀಲ್ ಆಗೋದಿಲ್ಲ ಅಲ್ವಾ. ಆ ಒಂದು ಕಾರಣಕ್ಕೆ ಈಗ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈಗ ನಮ್ಮ ಅಮ್ಮನ ಮನೆ ಆಗಲಿ ನಮ್ಮ ಅತ್ತೆ ಮನೆ ಆಗಲಿ ಸೊ ಒಂದೇ ಕಡೆ ಇರೋದ್ರಿಂದ ನಾವು ಭದ್ರಾವತಿ ಬಿಟ್ಟು ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಏನಿದ್ರು ಈ ಲೋಕಲಲ್ಲೇ ಇರಬೇಕು, ಸುತ್ತೊಡಿತಾ ಇರಬೇಕು. ಸೊ ಬೇರೆ ರಿಲೇಟಿವ್ಸ್ ಅಂದರೆ ಹೋದ್ರೂ ಅಟ್ಲೀಸ್ಟ್ ಒಂದು 3 days ಲಾಸ್ಟು ಇರೋಕ್ಕಾಗೋದು. ಸೊ ಹೋಗೋಣ ಸುಮ್ಮನಿರು ಅಂತೇಳಿ ಸಮಾಧಾನ ಮಾಡಿದೆ. ಇನ್ನು ಎದ್ದು ಬಂದು ನಾನು ಜ್ಯೂಸ್ ಮಾಡಿಕೊಡು ಅಂತ ಹೇಳೋಲ್ಲ, ಅದನ್ನೇ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ. ಅದರಲ್ಲೂ ನನಗೆ ಐಸ್ ಹಾಕು ಅದನ್ನು ಹಾಕು ಅಂತ ಆಟ ಮಾಡ್ತಿದ್ಲು. ನಾನು ಹಾಕ್ಕೊಡೋಲ್ಲ, ಯಾಕೆಂದರೆ ಅವಳಿಗೆ ಶೀತ ಆಗುತ್ತೆ, ಹಂಗಾಗಿ. ಸೊ ಇವಾಗಲೇ ಅತ್ತಿ ಎದ್ದಿದ್ದಾಳೆ, ಮತ್ತು ಇನ್ನೇನಕ್ಕೆ ಅಂತೇಳಿ ಒಂದೆರಡು ನಾನೇ ಹಾಕ್ಕೊಟ್ಟೆ. ಬಿಟ್ಟರೆ ಫುಲ್ಲು ಹಾಕ್ಕೊಂಡು ಕೊಟ್ಬಿಡ್ತಾಳೆ, ಆಮೇಲೆ ತಲೆನೋವು ಶೀತ ಆ ಥರ ಆಗಿಬಿಡುತ್ತೆ. ಇನ್ನು ನನಗೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿ ಸಂಜೆ ಮೇಲೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಂಡು ಕುಡಿದೆ. ಸೊ ಇವತ್ತು ಫುಲ್ ಟಯರ್ಡ್ ಫೀಲ್ ಅನ್ನಿಸ್ಬಿಡ್ತು. ಈ ಧೂಳು ಹೊಡಿಯೋದು, ಮನೆಗೆ ಕ್ಲೀನ್ ಮಾಡೋದು ಅಂದರೆ ಬೇರೆ ಕೆಲಸ ಎಲ್ಲ ಫುಲ್ ಹಾಗೆ ಉಳ್ಕೊಂಬಿಡುತ್ತೆ. ಸೊ ಬರೀ ಅದರದ್ದೇ ಇವಾಗ ಒಂದು ಕಡೆ ಕೈ ಹಾಕಿದ್ರೆ ಸೊ ಅದು ಹೆಂಗೆ ಅಂದರೆ ಎಲ್ಲ ಕಡೆಯೂ ಇದನ್ನು ಕ್ಲೀನ್ ಮಾಡ್ಕೊಬೇಡ, ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಡ ಅಂತ ಆ ಥರ ಮೈಂಡ್ ಸೆಟ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ನನ್ನ ಮಗಳೂ ಏನಾದರೆ ಮಾಡಿಕೊಡು ಅಂತ ಕೇಳಿದ್ದಲ್ಲ, ಸೊ ಹಾಗಾಗಿ ಬಂದಿತ್ತು ಏನಾರೇ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಸೊ ಹಾಲು ಕಾಯಕ್ಕಿಟ್ಟೆ. ಹಾಗೆ ಕಸ್ಟರ್ಡ್ ಪೌಡ್ರ್ ತೊಗೊಂಡು ಸೊ ಒಂದೇ ಒಂದು ಸ್ಪೂನು ಅಂದರೆ ಫ್ರೂಟ್ ಕಸ್ಟರ್ಡ್ ಏನಾರೇ ಮಾಡೋಣ ಅಂತ ತೊಗೊಂಡಿದ್ದು. ಸೊ ಒಂದು 2 times ಏನೋ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ಫ್ರೂಟು ಹಾಕಿ, ಮತ್ತು ಹಂಗೆ ಇತ್ತು. ಹಾಗಾಗಿ ಬನ್ನಂದೇನ ಮಾಡೋಣ ಅಂತ ಹೇಳಿ ಸೊ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟು. ಈಗ ಕುದಿಯೋಕ್ಕಿಟ್ಟಿದ್ದೆ ಹಾಲು, ಸೊ ಅದರ ಸ್ವಲ್ಪ ತೆಗೆದು ಒಂದು ಗ್ಲಾಸಿಗೆ 1 ಸ್ಪೂನ್ ಕಸ್ಟರ್ಡ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ. ಇನ್ನು ಕುದೀತಾ ಇರೋ ಹಾಲಿಗೆ ಇದನ್ನು ಕಸ್ಟರ್ಡ್ ಪೌಡರ್ ಮಿಕ್ಸನ್ನು ಹಾಕ್ಕೊಂಡು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಂಡಿದ್ದಾಯಿತು. ಇನ್ನು ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಾವು ಇನ್ನು ಶುಗರ್ ಹಾಕ್ಕೊಳ್ಬೇಕಾಗತ್ತೆ. ಸೊ ತುಂಬ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನೊಂದು ಸಣ್ಣ ಸ್ಪೂನ್ ಇದು, ಹಂಗಾಗಿ ಒಂದು 5-6 ಸ್ಪೂನ್ ಹಾಕ್ಕೊಂಡೆ. ಇನ್ನು ತಗೊಂಡು ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ನಮಗೇನಾದರೆ ಬೇಕು ಇನ್ನೂ ಚೆನ್ನಾಗಿರೋದು ಬೇಕು ಅಂದರೆ ಬ್ರೆಡ್ಡಲ್ಲೂ ಮಾಡ್ಬೋದು. ಅಂದರೆ ಕ್ಯೂಬ್ ಥರ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಬನ್ನನ್ನು ಸೊ ಅದು ಕೂಲಾಗಿ ಬಿಟ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲುಗಡೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು. ಸೊ ಡ್ರೈ ಫ್ರೂಟ್ಸ್ ಇರಲಿಲ್ಲವಲ್ಲ, ಹಾಗಾಗಿ ಹಂಗೆ ಮಾಡಿಕೊಂಡೆ. ಇನ್ನೂ ಆಡಿ ಹಂಗೆ ಹೋಯಿತು. ಸೊ ಫುಲ್ಲು ಟಯರ್ಡ್ನೆಸ್ ಆಗಿರೋದ್ರಿಂದ ರಾತ್ರಿ ಬೇಗನೆ ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ಇದು ನೆಕ್ಸ್ಟ್ ಡೇ ವ್ಲಾಗ್ಸ್ ಕಂಟಿನ್ಯೂ ಆಗಿರುತ್ತೆ. ನೆಕ್ಸ್ಟ್ ಡೇ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪು ಬೆಳಗ್ಗೆನೇ ಎತ್ತಿಟ್ಟಿದ್ದೆ. ಸೊ ಅದನ್ನು ಬಿಡಿಸ್ಕೋಬೇಕಿತ್ತು. ಇನ್ನು ನಮ್ಮ ಮನೆಯವರು ಮಿಡಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಮಾವಿನಕಾಯಿ ತಂದಿದ್ದರು. ಸೊ ಅದನ್ನೇ ನೆನೆಯಾಕಿಟ್ಟಿದ್ದು ಉಪ್ಪಲ್ಲಿ. ಆಲ್ರೆಡಿ ಒಂದು 8 days ಆಗಿದೆ, ಇನ್ನೂ ಒಂದು 10 days ಇರಲಿ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಅಂದರೆ ನೀರೇನು ಬೀಳಬಾರ್ದಲ್ವ, ಮತ್ತು ಅವಾಗವಾಗ ಒಂದು ಸ್ವಲ್ಪ ಕಲಿಸ್ತಾ ಇರಬೇಕು ಅಂತ ಹೇಳಿ ಅವಾಗವಾಗ ತೆಗೆದು ಈ ಥರ ಕೈಯಲ್ಲಿ ಹಿಂಗೆ ಮಾಡ್ಕೊಳ್ತೀನಿ. ಸೌಟೂ ಏನೂ ಹಾಕಲ್ಲ, ಅಕಸ್ಮಾತ್ ಏನಾದರೆ ನೀರೇನಾದರೆ ಇದ್ದು ಅದು ಹಾಳಾಗ್ಬಿಡುತ್ತೆ ಅಂತ. ಇನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿದು. ನೋಡಬೇಕು ಯಾವ ಥರ ಬರುತ್ತೆ ಅಂತ ಹೇಳಿ. ಸೊ ಅಂಗಡಿಯಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ ಅದು, ಹಾಗಾಗಿ ಮನೇಲೇ ಅದು ಮಾವಿನಕಾಯಿನೇ ಆ್ಯಕ್ಚುಲಿ ತುಂಬ ರೇಟು. ನಮ್ಮ ಮನೆಯವರು ತಂದಿದ್ದು 150 rupees ಅಂತ ಹೇಳಿದರು. ಸೊ ಅದನ್ನೇ ಹಾಳು ಮಾಡಬಾರ್ದು ಅಂತ ಹೇಳಿ ನೀಟಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸೊಪ್ಪಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕ್ಲೀನ್ ಮಾಡ್ಕೊಂಡು ಬೇಗ ಅಡುಗೆ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಸಾಂಬಾರು ಒಂದು ಇದ್ಬಿಟ್ರೆ ಸಾಕು, ಬೇರೆ ಏನು ಬೇಕಾದರೆ ಅನ್ನ ಎಲ್ಲ ಎಷ್ಟೊತ್ತು ಮಾಡ್ಕೊಳ್ಳೋದು, ಸಾಂಬಾರು ಮಾಡೋದು, ಈ ಬಟ್ಟೆ ಒಗೆಯೋದು ಇವೆಲ್ಲ ಸ್ವಲ್ಪ
ಹೆವಿ ಅನಿಸುತ್ತೆ, ಏನೋ ಒಂದು ದೊಡ್ಡ ಕೆಲಸ ಅನ್ನೋ ಥರ ಒಂದು ಫೀಲು ನನಗೆ ಪರ್ಸ್ನಲಿ ನನಗೆ ಆ ಥರ ಅನಿಸುತ್ತೆ. ಸೊ ಸಾಂಬಾರು ಒಂದು ಆಗಿಬಿಟ್ರೆ ಇನ್ನೇನು ಅದು ಯಾವಾಗಾರೆ ಮಾಡ್ಕೊಬೋದು ಬಿಡು ಅನ್ನೋ ಥರ ಒಂದು ಫೀಲು. ಇನ್ನು ಸೊಪ್ಪು ಸಾರು ಮಾಡೋದಕ್ಕೆ ಇನ್ನು ಹೆಸರು ಕಾಳು ಮತ್ತು ಬೇಳೆ, ಬೆಳ್ಳುಳ್ಳಿ ಮಿಕ್ಸಿದು ಸೊಪ್ಪಿದು. ಸೊ ಇದನ್ನು ಹಾಕಿ ಚೆನ್ನಾಗೆ ಒಂದು 3 ವಿಷಲ್ಲು ಚೆನ್ನಾಗಿ ಹೊಡೆಸ್ಕೊಂಡೆ. ಸೊ ಹೊಡೆಸ್ಕೊಳ್ತಿದ್ದಂಗೆ ಇನ್ನು ಮುಂಚೆಲ್ಲ ಈ ಸೊಪ್ಪಿನ ಸಾರು ಮಾಡೋದಕ್ಕೆ ನನಗೆ ತುಂಬ ಭಯ ಆಗ್ತಾಯಿತ್ತು. ಏಕೆಂದರೆ ಈ ಸೊಪ್ಪು ಒಳಗೆ ನನಗೆ ಯಾವ ಸೊಪ್ಪು ಯಾವುದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಯಾವ ಸೊಪ್ಪು ಅಂತ ಕೇಳಿ ಕ್ಲೀನ್ ಮಾಡಿ ಹಾಕ್ತಾಯಿದ್ದೆ. ಇವಾಗ ಗೊತ್ತಾಗಿದೆ, ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ, ಅಂದರೆ ಮದುವೆ ಆದಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಗೊತ್ತಾಗ್ತಾ ಇದೆ. ಮುಂಚೆ ಅದು ಗೊತ್ತಿರಲಿಲ್ಲ ನನಗೆ, ಇದು ಯಾವ ಸೊಪ್ಪು ಏನಾದರೆ. ಇವಾಗಲೂ ಎಕ್ಸ್ಟ್ರಾ ನಾನು ರೆಗ್ಯುಲರಾಗಿ ಹಾಕೋ ಸೊಪ್ಪು ಏನಾದರೂ ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಸಿಕ್ತು ಅಂದರೆ ನಾನು ಅದನ್ನು ಹಾಕೋಕ್ಕೆ ಹೋಗಲ್ಲ. ಅದು ತಿನ್ನೋ ಅಂಥದ್ದೇ ಆಗಿರುತ್ತೆ, ಬಟ್ ನಾನು ಅದನ್ನು ಹಾಕೋಕ್ಕೆ ಹೋಗಲ್ಲ. ಭಯ, ಬೇರೆ ಏನಾದರೂ ಸೊಪ್ಪು ಏನಾದರೂ ಇರುತ್ತೇನೋ ಅನ್ನೋದೊಂದು ಭಯ ಅಷ್ಟೇ. ಸೊ ನಾನು ಡೈಲಿ ಯಾವ ಥರ ರೆಗ್ಯುಲರ್ ಸೊಪ್ಪಿರುತ್ತೋ ಆ ಸೊಪ್ಪನ್ನ ಮಾತ್ರ ನಾನು ಸಾಂಬಾರಿಗೆ ಯೂಸ್ ಮಾಡೋದು. ಫೈನಲಿ ಸಾಂಬಾರು ಮಾಡಿ ಇನ್ನು ಬಿಸಿ ಊಟ ಮಾಡಿದ್ದಾಯಿತು. ಮಧ್ಯಾಹ್ನ ಅಷ್ಟೊತ್ತಿಗಳು ಅಡುಗೆ ಆಯಿತು, ಬಿಸಿ ಊಟ ಆಯಿತು. ಇನ್ನು ನನ್ನ ಮಗಳು ಸೆಕೆ ಬೇರೆ ಆಗ್ತಿದೆ, ನನಗೆ ಕೂದಲು ಕಟ್ ಮಾಡಿಸು ಅಂತ ಹೇಳ್ತಾನೆ ಇದ್ಲು. ನನಗೆ ಕೂದಲು ಬೆಳೆಸೋದು ತುಂಬ ಇಷ್ಟ, ಯಾಕೆಂದರೆ ನಮಗೆಲ್ಲ ಅಷ್ಟೊಂದು ಲೆಂತ್ ಇಲ್ಲ ಕೂದಲು. ಹಾಗಾಗಿ ನಿಮಗಾದರೆ ಕೂದಲು ಇರಲಿ ಬಿಡು ಅಂತ ಹೇಳಿದ್ರೂ ಕೇಳಲ್ಲ ಅವಳು. ಇಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಹಠ ಮಾಡ್ತಾನೆ ಇದ್ಲು. ತಲೆ ಬಾಚಿದ್ರು ಅಷ್ಟೇ, ಫುಲ್ಲು ಒಂದು 10 ನಿಮಿಷ ಆಗ್ತಿದ್ದಂಗೆ ಫುಲ್ಲು ಎಲ್ಲ ಕೆದ್ರುಕೊಳ್ಳೋದು, ಹಂಗೆ ಮಾಡ್ಕೊಳ್ತಾ ಇದ್ಲ. ಇನ್ನು ನಾನೇ ಕಟ್ ಮಾಡ್ತೀನಿ ಬಾ ಅಂತ ಹೇಳಿ ಅವಳು ಮಾಡೋ ಸಿಟ್ಟು ಮಾಡೋದಕ್ಕೆ ಈ ಕೂದಲೆಲ್ಲ ಹೇಳ್ಕೊಳ್ತಿರೋದೆಲ್ಲ ನೋಡಿ ಸರಿ ನಾನೇ ಮಾಡ್ತೀನಿ ಬಾ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಅಂದಿದ್ರು ಕಟಿಂಗ್ ಶಾಪಿಗೆ. ಅವ್ರಿಗೆ ರಜಾ ಇರಲಿಲ್ಲ, ಕಂಟಿನ್ಯೂಸ್ ಕೆಲಸ ಇರೋದ್ರಿಂದ ಸೊ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಇನ್ನು ನಾನು ಹೋಗೋಕ್ಕಾಗಿಲ್ಲ, ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತೀನಿ ಬಾ, ನನಗೂ ಬರುತ್ತೆ ಅಂತ ಹೇಳಿ ಕೂರಿಸ್ಕೊಂಡು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಚೆನ್ನಾಗೇ ಬಂದಿದೆ. ಅದೇನು ಈಗೆಲ್ಲ ಹೆಣ್ಮಕ್ಳು ಏನು ತಾನೇ ಮಾಡಲ್ಲ, ಎಲ್ಲ ಕೆಲಸದ್ರಲ್ಲೂ ಮುಂದೆ ಇದ್ದಾರೆ ಅಲ್ವಾ. ಅಂಥ ದೊಡ್ಡ ಏನು ಬ್ರಹ್ಮವಿದ್ಯೆ ಅಂತ ಏನೂ ಅಲ್ಲ ಇದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಹೀಗೇ ಒಂದು 3 ಪೋರ್ಷನ್ ಮಾಡ್ಕೋಬೇಕು ಅಷ್ಟೇ ಕೂದಲನ್ನ. ಅಂದರೆ ಫಸ್ಟೇ ಅದನ್ನು ವೆಟ್ ಮಾಡ್ಕೋಬೇಕು ಕೂದಲನ್ನ. ಒಂದು ಸ್ಪ್ರೇ ಬಾಟ್ಲ್ ತೊಗೊಂಡು ನೀರು ಹಾಕ್ಕೊಂಡು ಫುಲ್ಲು ಸ್ಪ್ರೇ ಮಾಡಿಕೊಂಡು ಸೊ ವೆಟ್ ಮಾಡ್ಕೋಬೇಕು. ವೆಟ್ ಆದಮೇಲೆ ನೀಟಾಗಿ ಸ್ಟ್ರೈಟಾಗಿ ಬಾಚಿ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಈ ಮಕ್ಕಳು ಏನಂದರೆ ನಮ್ಮ ಹತ್ರ ಹೇಳೋ ಮಾತು ಕೇಳಲ್ಲ. ಸೊ ಬೇರೆಯವ್ರ ಹತ್ರ ಮಾಡಿಸ್ಕೋತಾರಂದರೆ ಸುಮ್ಮನೆ ಕುತ್ಕೊತಾರೆ, ಆ ಕಡೆ ಈ ಕಡೆ ಕದಲಲ್ಲ. ಒಂದು ಸಲ ಅವ್ರಿಗೆ ಗದ್ರಿಸಿದ್ರೆ ಸಾಕು ಸುಮ್ಮನೆ ಕುತ್ಕೊತಾರೆ. ಮತ್ತು ನಾವು ಆದರೆ ಏನಾದರೆ ಸುಮ್ಮನೆ ಕುತ್ಕೊಂಡ್ರೂ ಕೂರಲ್ಲ. ನನ್ನ ಮಗಳು 50 ಸಲ ಈ ಕಡೆ ತಿರುಗೋದು, ಆ ಕಡೆ ತಿರುಗೋದು, ಕೆಳಗೆ ಬಗ್ಗೋದು, ಮುಟ್ಟಿ ನೋಡ್ಕೊಳ್ಳೋದು, ಹಂಗೆ ಮಾಡ್ತಾಯಿದ್ಲು. ಸೊ ನಾನು ಮಾಡಿದ್ರೆ ಹಿಂಗೆ ಸುಮ್ಮನೆ ಕುತ್ಕೊಂಡ್ರೆ ನಾನು ಕಟ್ ಮಾಡ್ತೀನಿ, ಇಲ್ಲಾಂದರೆ ಕಟ್ ಮಾಡಲ್ಲ ನೋಡು ಅಂತ ಹೇಳಿದ್ನ. ಹಂಗಾಗಿ ಒಂದು 5 ನಿಮಿಷ ಸುಮ್ಮನೆ ಕೂತಿದ್ಲು, ಒಂದು ಕಟ್ ಮಾಡ್ತಿದ್ದೀನಿ ಅಂತ ಒಂದು ಹುಮ್ಮಸ್ಸಿಗೆ. ಆದರೂ ಅವಾಗವಾಗ ತಿರುಗಾಗ್ತಾ ಇದ್ಲು. ಸೊ ಹಂಗೆ ಅಡ್ಜಸ್ಟ್ ಮಾಡಿ ಹೆಂಗೋ ಕಟ್ ಮಾಡಿದೆ. ಮಕ್ಕಳು ಗುಣ ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಲೆವೆಲ್ ಬರೋ ಥರ ಮತ್ತು ಸಣ್ಣ ಸೀಸರು ಮತ್ತು ದೊಡ್ಡ ಸೀಸರ್ ಇತ್ತು. ಸೊ ಬಟ್ಟೆ ಕಟ್ ಮಾಡೋದು ಅದೇ ಯೂಸ್ ಆಯಿತು. ಅಂದರೆ ಕಟ್ಟಿಂಗಿಗೆ ಅಂತಲೇ ಬೇರೆ ಸೀಸರ್ ತುಂಬ ಶಾರ್ಪಾಗಿರೋದಿರುತ್ತೆ, ಒಂದು ಸಲ ಕಟ್ ಮಾಡಿದ್ರೇ ನೀಟಾಗಿ ಬರುತ್ತೆ. ಇದು ಬಟ್ಟೆ ಕಟ್ ಮಾಡೋದಲ್ವಾ, 2 ಸಲ ಮಾಡಿದ್ರೂ ಕಟ್ ಆಗ್ತಿಲ್ಲ. ಅದು ಕೈ ಹಾಕ್ಬಿಟ್ಟಿದ್ದೀನಿ, ಮತ್ತು ಅದು ಅರ್ಧಂಬರ್ಧ ಬಿಟ್ಟರೆ ಅಸಹ್ಯ ಆಗ್ಬಿಡತ್ತಲ್ವ. ಹಾಗಾಗಿ ಮಾಡಿದೆ, ತುಂಬ ಚೆನ್ನಾಗೇ ಬಂದಿದೆ. ನೋಡ್ತಾ ಇರ್ಬೋದು. ಇಷ್ಟೇ, ಕೆಳಗಡೆ ಒಂದು ಪೋರ್ಷನ್ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಪೋರ್ಷನ್ ಮೇಲ್ಗಡೆ ಇರೋ ತೊಗೊಂಡು ಅದು ಈಕ್ವಲ್ ಮಾಡಿಕೊಂಡು ಸೊ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಬೇಬಿ ಕಟ್ಟಿಂಗ್ ಆ ಥರ ಏನೂ ಅಲ್ಲ, ಇದು ಸೊ ಬಾಫ್ ಕಟ್ ಥರನೇ ಮಾಡ್ಕೊಳ್ತಾ ಇರೋದು. ಬೇಬಿ ಕಟ್ಟಿಂಗ್ ಮಾಡೋ ಒಂದು ನಾನು ಇದೇ ಥರ ಸ್ಟ್ರೈಟಾಗಿ ಒಂದೇ ಲೆವೆಲಲ್ಲಿದ್ದರೆ ಕೂದಲು, ಸೊ ನೆಕ್ಸ್ಟ್ ಅವರಿಗೆ ಕೂದಲು ಬಂದಾಗ ಒಂದೇ ಲೆವೆಲಲ್ಲೇ ಇರುತ್ತೆ. ಬೇಬಿ ಕಟ್ ಮಾಡಿದ್ರೆ ಸೊ ಏರುಪೇರು ಇರುತ್ತೆ ಅವರಿಗೆ. ಆಗ ಅವ್ರಿಗೆ ಕೂದಲು ಬೆಳೆದ್ರೆ ಮುಂದೆ ಫುಲ್ಲು ತುಂಡ ಇರುತ್ತೆ, ಹಿಂದೆ ಫುಲ್ ಉದ್ದ ಇರುತ್ತೆ. ಆ ಟೈಮಿಗೆ ನಮಗೆ ಏನಾದರೆ ಒಂದು ಜಡೆ ಹಾಕಬೇಕು, ಜುಟ್ಟು ಹಾಕಬೇಕು ಅಂದರೆ ಮುಂದೆ ಸಿಗೋದಿಲ್ಲ ಕೂದಲು, ಹಿಂದೆ ಮಾತ್ರ ಹಾಕಬೇಕಾಗತ್ತೆ. ಮುಂದೆಲ್ಲ ಸಣ್ಣ ಕೂದಲೆಲ್ಲ ಮುಂದೆ ಬರ್ತಾ ಇರುತ್ತೆ. ಹಾಗಾಗಿ ಇದೇ ಥರ ಒಂದೇ ಈಕ್ವಲ್ಲಾಗಿ ಫ್ರಂಟು ಮತ್ತು ಬ್ಯಾಕು ಒಂದೇ ಈಕ್ವಲ್ಲಾಗಿ ಬರೋಂಗೆ ಒಂದು ಬಾಫ್ ಕಟ್ ಥರ ಮಾಡಿದ್ದೀನಿ. ಸೊ ಅಷ್ಟರಲ್ಲಿ ಕರೆಂಟ್ ಬೇರೆ ಹೋಯ್ತಾ, ಸೊ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಅಂದರೆ ಕಟ್ ಮಾಡೋಕ್ಕಾಗ್ತಿಲ್ಲ ನನಗೆ.
ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫುಲ್ಲು ನೀರು ಇಳಿತಾ ಇದೆ ಮೈಯಲ್ಲಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದು ಆಮೇಲೆ ಮತ್ತೆ ಅವಳಿಗೆ ಕಟ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ನು ಅವಳು ಸುಮ್ಮನೆ ಕೂತ್ಕೊಂಡಿದ್ಲು, ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ. ಒಂದು ಹಾಫ್ ಆನ್ ಅವರ್ ಆಯಿತು ಮಾಡೋದಕ್ಕೆ, ಹಿಂಗೆ ಕೂತಿದ್ಲು. ಸೊ ಫೈನಲಾಗಿ ಮಾಡಿದೆ. 10 ನಿಮಿಷದ ಕೆಲಸ ಅಂಗಡಿಯಲ್ಲಿ, ನಾನು ಇದನ್ನು ಹಾಫ್ ಆನ್ ಅವರ್ ತೊಗೊಂಡಿದ್ದೀನಿ ಮಾಡೋದಕ್ಕೆ. ಸೊ ಸುಮ್ಮನೆ ಕೂತಿದ್ಲು. ಒಂದು ಇದರಲ್ಲಿ ಹೇಗೋ ಕಟ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗೇ ಬಂದಿದೆ. ಅಂದರೆ ಅಂಗಡಿಯಲ್ಲಿ ಸೆಟ್ ಮಾಡ್ತಾರೆ, ಇಲ್ಲಿ ನಾನು ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಹೇರ್ ಸ್ಟ್ರೈಟ್ನರಲ್ಲಿ ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದು ಸ್ಟ್ರೈಟ್ನರ್ ಬಂದು ತುಂಬ ಹಳೇದಾಗ್ಬಿಟ್ಟಿದೆ, ಹೀಟ್ ಕೂರ್ತಾ ಇಲ್ಲ ಸರಿಯಾಗಿ. ಅದರಲ್ಲಿ ಹೀಟ್ ನಿಲ್ಲದೆ ಇರೋ ಕಾರಣ ಅದು ಸೆಟ್ ಮಾಡಿದ್ರೂ, ಅಂದರೆ ಫೋಲ್ಡ್ ಮಾಡಿಬಿಟ್ಟು ಸೆಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಅದು ಸೆಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಸೆಟ್ ಮಾಡಿರೋದು ಪಾರ್ಲರಲ್ಲಿ, ಜೆಂಟ್ಸ್ ಹತ್ರ ಮಾಡಲ್ಲ. ಈಗ ಗಂಡಸರು ಮಾಡ್ತಾರಲ್ಲ ಅಲ್ಲೆಲ್ಲ ಮಾಡಲ್ಲ, ಸೆಟ್ ಮಾಡಲ್ಲ. ಪಾರ್ಲರಲ್ಲ ಅಂದರೆ ಮಾಡ್ತಾರೆ, ಸೆಟ್ ಕ್ಲೀನಾಗೆ ಹೇರ್ ಸ್ಟ್ರೈಟ್ನರಲ್ಲಿ ಮಾಡ್ತಾರೆ. ಈಗ ನಮ್ಮನೆಯವ್ರು ಕರ್ಕೊಂಡು ಹೋಗೋದು, ಅವರು ಕಟಿಂಗು ಶೇವಿಂಗ್ ಮಾಡ್ಕೊತಾರಲ್ಲ, ಸೊ ಅಲ್ಲೇ. ಸೊ ಫೈನಲ್ಲಾಗಿ ಈ ಥರ ಬಂದಿದೆ, ಚೆನ್ನಾಗಿದೆ. ನನ್ನ ಪ್ರಕಾರ ನಾನು ಚೆನ್ನಾಗಿ ಮಾಡಿದ್ದೀನಿ, ಎಲ್ಲೂ ಮಿಸ್ಟೇಕ್ ಮಾಡಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದಾಗಿರುತ್ತೆ ಇವತ್ತಿನ 2 ಡೇಸ್ ವ್ಲಾಗ್ಸು. ಹೋಪ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಸಿ ಯು ಅಗೇನ್.